ಇಯರ್ಸ್. ಓಕೆ, ನಿಮ್ಮ ಗಂಡ ಏನು ಮಾಡ್ತಾರೆ, ಅವ್ರು ಎಲ್ಲಿದ್ದಾರೆ, ಏನು? ಸರ್ ಅವ್ರು ಎಲ್ಲಿದ್ದಾರೆ ಅಂತ ಮಾಹಿತಿ ನನಗೇನು ಗೊತ್ತಿಲ್ಲ, ಬಟ್ ಅವ್ರು ಹೇಳಿರೋ ಪ್ರಕಾರ ಹೋಮ್ ನರ್ಸಿಂಗ್ ಮಾಡ್ತಿದ್ದೀನಿ ಅಂತ. ಬಟ್ ಅದು ನಿಜಾನೋ ಇಲ್ಲೋ ಗೊತ್ತಿಲ್ಲ. 2019 ಎಂಡಲ್ಲಿ ಸರ್, ಡಿಸೆಂಬರಲ್ಲಿ. ಇನ್ನೊಂದು ಇಲ್ಲಿ ಸ್ಥಳೀಯರು ಮತ್ತು ಕೆಲವರು ಆರೋಪ ಮಾಡೋದೇನೆಂದರೆ ನಿಮಗೆ ಬೇರೆ ಪರ್ಸನಲ್ ಅಮ್ಮ ಹೇಳಬಾರ್ದು, ಆದರೂ ಹೇಳ್ತಿದ್ದೀನಿ, ಬಾಯ್ ಫ್ರೆಂಡ್ ಸಂಪರ್ಕ ಆಯಿತು, ಜೊತೆಗೆ ಆ ಕಾರಣಕ್ಕೋಸ್ಕರ ಮಗು ಇರಿಟೇಷನ್ ಆಗ್ತಾ ಇತ್ತು, ಹೀಗಾಗಿ ನಾನು ಮಗು ಹೊಡಿತಾ ಇದ್ರು ಅವರು ಅನ್ನೋಂಥದ್ದು ಆರೋಪ ಇದೆ. ಒಪ್ಕೋತೀರಾ ಸರ್ ಆ ಪಾಯಿಂಟ್? ಸರ್ ಇವಾಗ ಯಾರೇ ಆಗಲಿ ಗಂಡನ ಬಿಟ್ಟು ಹೋಗಿದ ತಕ್ಷಣ ಲೆಟ್ ಇಟ್ ಬಿ ಬಾಯ್ ಫ್ರೆಂಡ್ ಅವರ ಫ್ರೆಂಡ್ ಇದ್ದೇ ಇರ್ತೀವಿ ಕ್ಲೋಸ್ ಆಗಿಲ್ಲ ಅಂತ ನಾನು ಹೇಳಂಗಿಲ್ಲ. ಬಟ್ ಇವಾಗ ನಾನು ಅವ್ರ ಜೊತೆ ಟಚ್ಚಲ್ಲೂ ಇಲ್ಲ. ಬಟ್ ಯಾವುದೋ ಫ್ರಸ್ಟ್ರೇಷನ್ ಬಂದು ಮಗು ಮೇಲೆ ತೋರಿಸೋದು ಹೌದು ತಪ್ಪು. ನಾನು ಆ ಮಗು ಮೇಲೆ ಏನಕ್ಕೆ ತೋರಿಸ್ತಾ ಇದ್ದೀನಿ, ಏನಕ್ಕೆ ಹೇಳ್ಕೊಡ್ತಾ ಇದ್ದೆ ಅಂದರೆ ಹಿಂಗೆ ಮಾಡಬೇಡ ಹಿಂಗೆ ಮಾಡು ಅಂತ ಒಂದು ಕಾರಣಕ್ಕೆ ಹೇಳ್ಕೊಡ್ತಾ ಇದ್ದೆ. ಅದು ಬಿಟ್ಟರೆ ಫ್ರಸ್ಟ್ರೇಷನ್ ಎಲ್ಲ ತೊಗೊಂಡು ಮಗು ಮೇಲೆ ನಾನು ಯಾವತ್ತೂ ಹಾಕೇ ಇಲ್ಲ ಆ್ಯಕ್ಚುಲಿ. ಮೇಡಮ್, ಫ್ರಸ್ಟ್ರೇಷನ್ ಇರಲಿ ಏನೋ ಇರಲಿ, ತಾಯಿ ಆದಂಥವ್ರು ಒಂದು ಪೆಟ್ಟು ಹೊಡೆದ್ರೆ ಸಮಾಧಾನ ಆಗೋದಿಲ್ಲ. ವಾಪಸ್ ಮಗುಗೆ ಏನಾಯ್ತು ಅಂತ ನೋಡ್ತಾರೆ. ನೀವು ಕುಕ್ಕರಲ್ಲಿ ಹೊಡೆದಿದ್ದೀರಿ ಅಂತ ಹೇಳ್ತಾರೆ, ತಾಯಿ ಮಗು ಬಾಯ್ ಬಿಟ್ಟು ಹೇಳುತ್ತೆ, ಅಮ್ಮನ ಹತ್ರ ಹೋಗಲ್ಲ, ನನಗೆ ಮಮ್ಮು ಬೇಕು ಅಂತ ಹೇಳುತ್ತೆ. ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜೊತೆಗೆ ಕಿಟಕಿಯಲ್ಲಿ ನಿಂತು ಮಾತಾಡುತ್ತೆ ಬೇರೆಯವ್ರ ಜೊತೆಗೆ. ಆ ಥರದ ವಿಡಿಯೋ ನೋಡಿದಾಗ ಎಂಥವ್ರಿಗೂ ಕರಳು ಕಿತ್ತು ಬರುತ್ತೆ. ನಿಮಗೆ ಆಗ್ಲಿಲ್ವಾ ನೋವು? ಸರ್ ಅದೇ ನಾನು ನಿಮಗೆ ಇವಾಗ ಏನಾದ್ರು ಬೈ ಚಾನ್ಸ್ ಇದೆ ಮನೇಲಿ ಕ್ಯಾಮ್ರಾ ಇದ್ದಿದ್ರೆ ಅವ್ನು ಏನೇನು ಮಾಡ್ತಾನೆ ಅನ್ನೋದು ನಾನು ನಿಮಗೆ ಬೇಕಿದ್ರೆ ಲೈಕ್ ತೋರಿಸ್ಬೋದಿತ್ತು. ಬಟ್ ಇದೇ ಫಸ್ಟ್ ಟೈಮ್ ಅಲ್ಲ ಅವನು ಆ ಬ್ಯಾಗ್ ಒಳಗಡೆ ನಿಂತಿರೋದು. ಯಾವಾಗೂ ಹತ್ತಿ ನಿಲ್ತಾನೆ. ಸೊ ಅವತ್ತು ಯಾವಾಗೂ ಸ್ಟೂಲ್ ಹಾಕೊಂಡಿಲ್ಲನೋ ಅದರಲ್ಲೇ ಹತ್ತಿ ನಿಂತಾನೆ. ನಾನು ಬಂದಿತ್ತು ಕೇಳಿದೆ, ಯಾಕೆ ಅದ್ರ ಮೇಲೆ ನಿಂತ್ಕೋತೀಯ ಅಂತೇಳಿ. ನನಗೆ ಆಚೆ ಕಾಣಲ್ಲ, ಅದಕ್ಕೆ ನಾನು ಹತ್ತಿ ನಿಂತ್ಕೋತೀನಿ ಅಂತ ಅಂದಿದ್ದು. ಮಗು ಮೇಡಮ್ ಸಹಜವಾಗಿ ಹೊರಗಿನ ಜಗತ್ತನ್ನು ನೋಡ್ಬೇಕನ್ಸುತ್ತೆ. ಮಕ್ಕಳು ಕೀಟಲೆ ಮಾಡೋದು ಸಹಜ, ಮಕ್ಕಳು ತಪ್ಪು ಮಾಡೋದೇ ಸಹಜ. ಮಕ್ಕಳಂದ್ರೆ ತಪ್ಪು ಮಾಡ್ತಾರೆ. ಹಾಗಂತ ತಾಯಿ ಆದವಳು ಸಹಿಸ್ಕೋಬೇಕಲ್ವಾ, ತಾಯಿ ಆದವಳು ಬುದ್ಧಿ ಹೇಳ್ಬೇಕಲ್ಲ. ಅದು ಹೊಡಿತಾರ ಮೇಡಮ್. ಅದು ನೀವು ಇನ್ನೊಂದು ವಿಡಿಯೋದಲ್ಲಿ ಜನನಾಂಗಕ್ಕೆ ಹೊಡೆದಿದ್ದೀರಿ, ಕಚ್ಚಿದಿರೋಂಥ ಗಾಯಗಳು ಕೂಡ ಕಂಡು ಬರ್ತಾ ಇದೆ. ಸರ್ ಅದು ಲೈಕ್ ಇವಾಗಂತ ಅಲ್ಲ ಸರ್, ಅವನಿಗೆ ಮಾರ್ಕ್ಗಳಿರೋದು ಲಾಂಗ್ ಬ್ಯಾಕ್ ಮಾರ್ಕ್, ಅದು ಹೋಗ್ತಾ ಇಲ್ಲ ಮೈಯಲ್ಲಿ. ಸೊ ನಾನು ಆಯಿಂಟ್ಮೆಂಟ್ ಯಾವ್ದ್ಯಾವ್ದೋ ಹಾಕಿದೆ, ಬಟ್ ಯಾವುದಕ್ಕೂ ಅದು ಏನು ರಿಯಾಕ್ಷನ್ ತಗೋತಾ ಇಲ್ಲ ಮಾರ್ಕ್ಸ್ ಆ್ಯಕ್ಚುಲಿ.